ನಮಗೆ ದಿವ್ಯಾತ್ಮವನ್ನು ಕೊಟ್ಟು ಮತ್ತು ನಮಗೆ ಬೇಕಾದ ಜ್ಞಾನ, ವಿದ್ಯೆ, ವಿವೇಕಗಳನ್ನು ಅನುಗ್ರಹಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎಂಬುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ನಾವು ಈ ತಿಂಗಳು ಪವಿತ್ರಾತ್ಮನ ವಾಗ್ದಾನ ಎಂಬ ಶೀರ್ಷಿಕೆ ಮೇಲೆ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ವಿಮೋಚನ ಕಾಂಡ 31ನೇ ಅಧ್ಯಾಯ 4-5 ವಚನಗಳು. ವಿಮೋಚನ ಕಾಂಡ 31ನೇ ಅಧ್ಯಾಯ 4-5 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದ ಕುಲದವನಾದ ಹೂರನ ಮೊಮ್ಮಗನೂ ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬವನನ್ನು ಗೊತ್ತು ಮಾಡಿದ್ದೇನೆ. ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ, ವಿದ್ಯಾ, ವಿವೇಕಗಳನ್ನು, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಈ ವಾಕ್ಯಗಳನ್ನು ಗ್ರಹಿಸುವುದಕ್ಕೆ ದೇವರಾತ್ಮನು ತಾನೇ ನಮಗೆ ಬೋಧಿಸಿ ನಮಗೆ ಕಲಿಸಲಿ. ಪರಲೋಕದ ತಂದೆಯು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ವಾಕ್ಯವು ಬಹು ವಿಶೇಷವಾಗಿರುವ ಒಂದು ವಾಕ್ಯ. ಈ ವಾಕ್ಯದ ಸಂದರ್ಭ ಹೆಚ್ಚು ಕಡಿಮೆ ವಿಮೋಚನ ಕಾಂಡ 25ನೇ ಅಧ್ಯಾಯದಿಂದ ದೇವರು ಮೋಶೆಯೊಂದಿಗೆ ಸಾಕಷ್ಟು ಸಂಗತಿಗಳನ್ನ ಮಾತನಾಡ್ತಾನೆ. ಇದೆಲ್ಲವೂ ಒಂದೇ ವಿಷಯಕ್ಕೆ ಸಂಬಂಧಪಟ್ಟದ್ದು. 25ನೇ ಅಧ್ಯಾಯದಿಂದ ಆರಂಭವಾಗುವ ದೇವರ ವಿವರಣೆಗಳು, ನಂತರದಲ್ಲಿ ಅದನ್ನು ಕೈಗೆ ತೆಗೆದುಕೊಂಡು ಅವರು ಮಾಡುವಂಥ ಕಾರ್ಯಗಳು, ಇದರ ನಡುವೆ ಆ ಅಡವಿಯಲ್ಲಿ ನಡೆಯುವಂಥ ಕೆಲವು ಪ್ರಸಂಗಗಳು, ಹೀಗೆ ಅವುಗಳನ್ನ ನೋಡ್ತಾ ಬರುವಾಗ ವಿಮೋಚನ ಕಾಂಡ ಪುಸ್ತಕದಲ್ಲಿ 40 ಅಧ್ಯಾಯಗಳಿವೆ. ಅದರಲ್ಲಿ 25ನೇ ಅಧ್ಯಾಯದಿಂದ ವಿಶೇಷವಾಗಿ 39ನೇ ಅಧ್ಯಾಯದವರೆಗೂ, ಅಂದರೆ 14 ಅಥವಾ 15 ಅಧ್ಯಾಯಗಳು ಪೂರ್ತಿ ಒಂದೇ ವಿಷಯಕ್ಕೆ ಸೀಮಿತಗೊಳಿಸಿದ ಹಾಗೆ ಅದು ನಮಗೆ ಕಾಣ್ತದೆ. ಅದಾವುದಂದರೆ ದೇವದರ್ಶನ ಗುಡಾರ. ದೇವರು ಇದರ ಕುರಿತಾಗಿ ದೇವರೇ ಮಾತನಾಡುವ ಹಾಗೆ ವಿಮೋಚನ ಕಾಂಡ 33ನೇ ಅಧ್ಯಾಯದ 7ನೇ ವಚನದಲ್ಲಿ ಅದರ ಹೆಸರು ದೇವದರ್ಶನದ ಡೇರೆ, ಅಥವಾ ಕೆಲವು ವಿವರಣೆಗಳ ಪ್ರಕಾರ ಮೀಟಿಂಗ್ ಟೆಂಟ್ ಆರ್ ಮೀಟಿಂಗ್ ಪ್ಲೇಸ್, ಅಂದರೆ ದೇವರು ತನ್ನ ಜನರನ್ನು ಸಂಧಿಸುವ ಸ್ಥಳ, ಅಥವಾ ದೇವಜನರು ದೇವರನ್ನು ಸಂಧಿಸುವ ಸ್ಥಳ. ಹಾಗಾದರೆ ದೇವರು ತನ್ನ ಜನರನ್ನು ಸಂಧಿಸುವ ಸ್ಥಳದ ಕುರಿತಾಗಿ ವಿಮೋಚನ ಕಾಂಡ 25ನೇ ಅಧ್ಯಾಯದಿಂದ ಅದರ ರೂಪುರೇಷೆಗಳನ್ನ ದೇವರು ವಿವರಿಸುತ್ತಾ, ನಂತರದಲ್ಲಿ ಆ ಕೆಲಸಗಳನ್ನ ಕೈಗೆ ತೆಗೆದುಕೊಂಡು ಅವುಗಳನ್ನ ತಯಾರಿಸಿ ಮತ್ತೆ ಆಯಾ ವಸ್ತುಗಳನ್ನು ಆಯಾ ಸ್ಥಳದಲ್ಲಿ ಅಳವಡಿಸುವ ಒಂದು ಪ್ರಕ್ರಿಯೆಯವರೆಗೂ ಹೆಚ್ಚು ಕಡಿಮೆ ಆ 39-40 ಅಧ್ಯಾಯಗಳಲ್ಲಿ ಇದೇ ಕಾರ್ಯಗಳನ್ನ, ಆ ಅಧ್ಯಾಯಗಳವರೆಗೂ ಅದನ್ನೇ ನಾವು ಧ್ಯಾನಿಸ್ತಾ ಹೋಗ್ತೇವೆ ಅಥವಾ ಓದ್ತಾ ಹೋಗ್ತೇವೆ. ಇದರಲ್ಲಿ ನಾವು ಮತ್ತೊಂದು ಸಂಗತಿನ ಗಮನಿಸಬೇಕು. ವಿಮೋಚನ ಕಾಂಡ ಪುಸ್ತಕದ ಆ 39ನೇ 40ನೇ ಅಧ್ಯಾಯಕ್ಕೆ ನಾವು ಬರುವಾಗ, ಅಥವಾ 39ನೇ ಅಧ್ಯಾಯದಲ್ಲೂ ಅದನ್ನು ಓದ್ತೇವೆ. ಮುಖ್ಯವಾಗಿ 39-42ರಲ್ಲಿ ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲರು ಆ ಕೆಲಸವನ್ನೆಲ್ಲ ಮಾಡಿದರು. 43ನೇ ವಚನ: ಅವರು ಮಾಡಿದ ಕೆಲಸವನ್ನು ಮೋಶೆ ಪರೀಕ್ಷಿಸಲಾಗಿ ಯೆಹೋವನ ಅಪ್ಪಣೆಯಂತೆಯೇ ಅವರು ಎಲ್ಲವನ್ನು ಮಾಡಿ ಮುಗಿಸಿದರೆಂದು ತಿಳುಕೊಂಡು ಅವರನ್ನು ಆಶೀರ್ವದಿಸಿದನು. ನಂತರದಲ್ಲಿ 40ನೇ ಅಧ್ಯಾಯವನ್ನು ಓದ್ತಾ ಬರುವಾಗ ಪದೇ ಪದೇ ನಮಗೆ ಓದಲಿಕ್ಕೆ ಸಿಕ್ಕುವಂಥ ಒಂದು ವಚನವಿದೆ. 16, 19, 21, 22 ಎಲ್ಲ ಹೀಗೆ ಕೆಲವು ವಚನಗಳು ಹೇಳುವಂಥ ಒಂದೇ ರೀತಿಯಾದ ಮಾತು ಏನಂದರೆ, 16ನೇ ವಚನ ಓದ್ತಾನೆ: ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆ ಎಲ್ಲವನ್ನೂ ಮಾಡಿದನು. ಯೆಹೋವನ ಆಜ್ಞಾಪಿಸಿದಂತೆ ದೇವರು ಆಜ್ಞಾಪಿಸಿತು ಮೋಶೆಗೆ. ಆದರೆ ಇಲ್ಲಿ
39ನೇ ಅಧ್ಯಾಯದ 42-43ನೇ ವಚನಕ್ಕೆ ಬರುವಾಗ, ನಾನು ಈಗ 16ನೇ ವಚನ ಓದಿದ್ದು 40ನೇ ಅಧ್ಯಾಯದಲ್ಲಿ, 39ನೇ ಅಧ್ಯಾಯದ 42-43ನೇ ವಚನದಲ್ಲಿ ಓದುವಾಗ, ಇಸ್ರೇಲರು ಆ ಕೆಲಸವನ್ನೆಲ್ಲ ಮಾಡಿದ್ದರು. 43ರಲ್ಲಿ ಮೋಶೆ ಪರೀಕ್ಷಿಸಿದಾಗ ಯೆಹೋವನ ಅಪ್ಪಣೆಯಂತೆ ಅವರು ಕೆಲಸವನ್ನು ಮಾಡಿ ಮುಗಿಸಿದ್ದರು. ದೇವರದನ್ನು ಇಲ್ಲಿ ನಮಗೆ ಅರ್ಥವಾಗಬೇಕಾದಂಥ ಸಂಗತಿ, ದೇವರು ಭೂಮಿಯ ಮೇಲೆ ದೇವದರ್ಶನ ಗುಡಾರ ಹೀಗೇ ಇರಬೇಕೆಂಬುದಾಗಿ ದೇವರು ತೋರಿಸಿದ್ನಲ್ಲ. ಅದರಲ್ಲಿ 3 ಭಾಗಗಳು, ಪ್ರತಿ ಭಾಗದಲ್ಲಿಯೂ ಪ್ರತ್ಯೇಕ ಉಪಕರಣಗಳು ಅಥವಾ ವಿಧ ವಿಧವಾದ ಆರಾಧನೆಗೆ ಸಂಬಂಧಪಟ್ಟ ವಸ್ತುಗಳು ದೇವರು ಇದನ್ನೆಲ್ಲ ತೋರಿಸ್ತಾನೆ. 3 ಆ ದೇವದರ್ಶನ ಗುಡಾರಕ್ಕೆ ಸೇರಿದ 3 ಭಾಗಗಳಲ್ಲಿ. ಇಲ್ಲಿ ಆಸಕ್ತಿಕರ ಸಂಗತಿ ಏನಂತ ಹೇಳಿದ್ರೆ, ದೇವರು ಮೋಶೆಗೆ ಇದನ್ನ ಪರಲೋಕದಲ್ಲಿ ತೋರಿಸ್ತಾನೆ. ಪರಲೋಕದಲ್ಲಿ ಇರುವ ದೇವದರ್ಶನ ಗುಡಾರ, ಅವುಗಳ ರೀತಿ ನೀತಿ, ಅವುಗಳ ವಿನ್ಯಾಸ, ಅವುಗಳ ಕ್ರಮ ಎಲ್ಲವನ್ನ ದೇವರು ಪರಲೋಕದಲ್ಲಿ ತೋರಿಸಿ, ಇದರಂತೆಯೇ ನೀನು ಭೂಮಿ ಮೇಲೆ ಮಾಡು ಅಂತ ಹೇಳ್ತಾನೆ. ಹಾಗಾದ್ರೆ ದೇವರ ಜೊತೆ ಸಮಯ ಕಳೆದವನು ಮೋಶೆ. ದೇವರು ಪರಲೋಕದಲ್ಲಿ ದೇವರು ತಾನು ನಿರ್ಮಿಸಿದ್ದ ದೇವದರ್ಶನ ಗುಡಾರವನ್ನ ಕಣ್ಣಾರೆ ಕಂಡವನು ಮೋಶೆ. ಆದರೆ ಅವೆಲ್ಲವನ್ನ ಹಾಗೆಯೇ ಭೂಮಿಯ ಮೇಲೆ ನಿರ್ಮಿಸಿದ್ದು ಬೆಚಲೇಲ ಎನ್ನುವಂಥ ಒಬ್ಬ ವ್ಯಕ್ತಿ. ಆತನ ಕುರಿತಾಗಿಯೇ ಈ ವಿಮೋಚನ ಕಾಂಡ 31ನೇ ಅಧ್ಯಾಯದ 4-5 ವಚನಗಳಲ್ಲಿ ಓದ್ತೇವೆ. ದೇವರೇ ಹೇಳ್ತಾನೆ, ದೇವರೇ ಇವನನ್ನ ಗೊತ್ತು ಮಾಡಿದ್ದೇನೆ, ದೇವರೇ ಇವನನ್ನು ಅಪಾಯಿಂಟ್ ಮಾಡಿದ್ದಾರೆ. ಪರಲೋಕದಲ್ಲಿ ಅದನ್ನು ಮಾಡಿದ್ದು ದೇವರು, ಭೂಲೋಕದಲ್ಲಿ ಒಬ್ಬ ಮನುಷ್ಯ ಅದನ್ನು ನೋಡಿದರೆ ದೇವ ಮನುಷ್ಯನಾದ ಮೋಶೆ ಅದನ್ನು ದೇವರು ತೋರಿಸಿದ ಪ್ರಕಾರ ಎಲ್ಲವನ್ನ ನೋಡಿದ್ದಾನೆ. ಆದರೆ ಅದೆಲ್ಲವನ್ನ ಹಾಗೇ ವಿನ್ಯಾಸಗೊಳಿಸಿ ಅದನ್ನು ಹಾಗೇ ರೂಪಿಸಿದ್ದು ಬೆಚಲೇಲ ಮತ್ತು ಅವನ ಸಂಗಡ ದೇವರು ಕೊಟ್ಟ ಇತರೆ ಜನರು. ಹಾಗಾದರೆ ದೇವರು ಪರಲೋಕದಲ್ಲಿ ಮಾಡದೆ ಕಾರ್ಯವನ್ನು ಭೂಮಿ ಮೇಲೆ ಮಾಡುವುದಕ್ಕೆ, ಅದನ್ನು ಪರಲೋಕದಲ್ಲಿ ನೋಡದೇ ಇದ್ದಾಗಿಯೂ ಭೂಮಿ ಮೇಲೆ ಅದೇ ಪ್ರಕಾರ ಮಾಡಲಿಕ್ಕೆ ಹೇಗೆ ಸಾಧ್ಯವಾಯಿತು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಆಗುತ್ತೆ. ಮತ್ತು ಮೋಶೆ ಅದನ್ನೆಲ್ಲ ಹಾಗೆ ಮಾಡಿದ್ದ ಅನ್ನುವಂಥದ್ದನ್ನು ನಾವು ಪದೇ ಪದೇ ಓದ್ತೇವೆ. 40-16 ಓದಿದ್ದೇವೆ. ಆ ಭಾಗಕ್ಕೆ ಒಂದು ಪ್ರಸಿದ್ಧವಾದ ಹೇಳಿಕೆ, ಬೈಬಲ್ನ ಅನೇಕ ಹೇಳಿಕೆಗಳು ಬಹಳ ಪ್ರಸಿದ್ಧವಾದದ್ದು. ಹಾಗೆ ಈ ವಚನ ಸಹ ಬಹಳ ಪ್ರಸಿದ್ಧ. ಈ ವಿಧದ ಪ್ರಸಂಗ ಅದು ಆ ಮಾತೇನಂತ ಹೇಳಿದ್ರೆ, ಆ ಫ್ರೇಸ್ ಏನಂತ ಹೇಳಿದ್ರೆ, ಮೇಡ್ ಅಕಾರ್ಡಿಂಗ್ ಟು ದ ಪ್ಯಾಟ್ರನ್. ಹಾಗಾದ್ರೆ ಅಲ್ಲಿ ಇರುವಂತ ಆ ವಿನ್ಯಾಸಕ್ಕೆ ಸರಿಯಾಗಿ ಇಲ್ಲಿ ನಿರ್ಮಿಸಲ್ಪಟ್ಟ ಸಂಗತಿ, ಮೇಡ್ ಅಕಾರ್ಡಿಂಗ್ ಟು ದ ಪ್ಯಾಟ್ರನ್. ಹಾಗಾದ್ರೆ ದೇವರಲ್ಲಿ ಮಾಡಿದ್ದನ್ನು ಭೂಮಿಯಲ್ಲಿ ಒಬ್ಬ ಮನುಷ್ಯನ ಮಾಡಲಿಕ್ಕೆ ಹೇಗೆ ಸಾಧ್ಯವಾಯಿತು? ಇದು ದೊಡ್ಡ ಪ್ರಶ್ನೆ ಆಗುತ್ತೆ. ಮತ್ತೆ ಇಲ್ಲಿರುವಂತ ವಿಷಯಗಳನ್ನ ಓದಿದ್ರೆ ಇಲ್ಲಿ ಒಂದು ವಿಧದ ಇಂಜಿನಿಯರಿಂಗ್ ಇಲ್ಲ, ಒಂದು ವಿಧದ ತಂತ್ರಗಾರಿಕೆ ಇಲ್ಲಿಲ್ಲ. ಅಲ್ಲಿ ಓದ್ತೇವೆ 31ನೇ ಅಧ್ಯಾಯದ 1-2 ವಚನಗಳಲ್ಲಿ, ಯೆಹೋವನು ಮೋಶೆಗೆ ಹೀಗಂತನು, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ, ರತ್ನಗಳನ್ನ ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನ ಕೆಲಸವನ್ನು ಮಾಡುವುದಕ್ಕೂ, ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ, ಮತ್ತು 5ನೇ ವಚನಕ್ಕೆ ಬಂದ್ರೆ, ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಮುಂದೆ 7ನೇ ವಚನಕ್ಕೆ ಬಂದ್ರೆ, ದೇವದರ್ಶನ ಗುಡಾರದ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷ, ಅದರ ಮೇಲಿರುವ ಕೃಪಾಸನ, ಗುಡಾರದ ಎಲ್ಲ ಉಪಕರಣಗಳು, ಮೇಜು ಅದರ ಉಪಕರಣಗಳು, ಚೊಕ್ಕ ಬಂಗಾರದ ದೀಪಸ್ತಂಭ ಅದರ ಉಪಕರಣಗಳು, ಧೂಪವೇದಿ ಯಜ್ಞವೇದಿ ಅದರ ಉಪಕರಣಗಳು, ಗಂಗಾಳ ಅದರ ಪೀಠ, ಅಲಂಕಾರವಾದ ದೀಕ್ಷಾವಸ್ತ್ರಗಳು, ಅಂದರೆ ಮಹಾಯಾಜಕನಾದ ಆರೋನಿಗೆ ಅವನ ಮಕ್ಕಳಿಗೂ ಬೇಕಾದ ಯಾಜಕ ವಸ್ತ್ರಗಳು, ಪಟ್ಟಾಭಿಷೇಕ ತೈಲ, ಪವಿತ್ರ ಸ್ಥಾನದ ಸೇವೆಗೆ ಬೇಕಾದ ಪರಿಮಳ ಧೂಪ, ಇವುಗಳನ್ನೆಲ್ಲ ನಾನು ನಿನಗೆ ಆಜ್ಞಾಪಿಸಿದಂತೆ ಅವರು ಮಾಡುವರು. ಮೋಶೆಗೆ ದೇವರನ್ನು ತೋರಿಸಿದ್ದಾನೆ, ಆದರೆ ಅದನ್ನ ಕಾರ್ಯರೂಪಕ್ಕೆ ತರುವಂತ ತಂಡವೇ ಬೇರೆ. ಹಾಗಾದ್ರೆ ಇದು ಅವರಿಗೆ ಹೇಗೆ ಸಾಧ್ಯವಾಯಿತು? ದೇವರು ಅವರಿಗೆ ಮೋಶೆಗೆ ತೋರಿಸಿದಂತೆ ತೋರಿಸದೆ ಹೋದರೂ ಅವರ ಕೈಯಿಂದ ಹೇಗೆ ಸಾಧ್ಯವಾಯಿತು ಎಂಬುದಾಗಿ ಬರುವಾಗ ದೇವರೇ ಹೇಳುವಂತ ಮಾತಿದೆ. ಅಲ್ಲಿ 5ನೇ ವಚನಕ್ಕೆ ಬಹಳ ಪ್ರಾಮುಖ್ಯವಾದ ವಚನ. ಪ್ರತಿಯೊಬ್ಬ ದೇವರ ಮಕ್ಕಳು, ಪ್ರತಿಯೊಬ್ಬ ದೇವರ ಮಗು ಮತ್ತು ಈಗಿನ ಯವನಸ್ಥರು ಮಕ್ಕಳು ನಾವೆಲ್ಲರೂ ಗಮನ ಕೊಡಬೇಕಾಗಿರುವಂಥ ವಿಷಯ. ಅಲ್ಲಿ 5ನೇ ವಚನ, ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯಾ ವಿವೇಕಗಳನ್ನು ಸಕಲ ಶಿಲ್ಪಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ದೇವರು ಕೆಲಸದಲ್ಲಿ ಇಲ್ಲಿ ಇವರಿಗೆ ಒಪ್ಪಿಸಿಕೊಟ್ಟ ಕೂಡಲೇ ಅಲ್ಲಿ ಅನೇಕ ವಿಧದ
ವರ್ಕ್ಶಾಪ್ಗಳು ಅಥವಾ ಫೌಂಡ್ರಿಗಳು, ವಿಧ ವಿಧ ಸಂಗತಿಗಳಲ್ಲಿ ಆರಂಭವಾಗ್ತದೆ. ಬೆಳ್ಳಿ ಕೆಲಸ ಮಾಡುವಂಥ ಕಾರ್ಯಗಳು, ಚಿನ್ನದ ಕೆಲಸಗಳು, ತಾಮ್ರದ ಕೆಲಸಗಳು, ಹಿತ್ತಾಳೆ ಕೆಲಸಗಳು, ನಂತರದಲ್ಲಿ ವಸ್ತ್ರ ನೇಯುವಂಥ ಸಂಗತಿಗಳು, ಕಸೂತಿ ಕೆಲಸಗಳು, ಅದಕ್ಕೆ ವಿಧ ವಿಧ ಎಳೆ ದಾರಗಳಿಗೆ ವಿಧ ವಿಧ ಬಣ್ಣಗಳನ್ನ ಹಾಕುವಂಥ ಕೆಲಸಗಳು, ಚರ್ಮದ ಕೆಲಸಗಳು, ಎಲ್ಲವೂ ಬೇರೆ ಬೇರೆ ವಿಷಯ. ಎಲ್ಲವೂ ಈಗಿನ ಇಂಜಿನಿಯರಿಂಗ್ ಸಬ್ಜೆಕ್ಟಲ್ಲಿ ಬೇರೆ ಬೇರೆಯೇ ಡಿಪಾರ್ಟ್ಮೆಂಟ್ಗಳಾಗ್ತದೆ. ಇದೆಲ್ಲವನ್ನ ಒಮ್ಮೆಲೆ ಅಲ್ಲಿ ಒಂದು ದೊಡ್ಡ ಇಂಥ ಒಂದು ಕೈಗಾರಿಕೆಗಳೇ ಆರಂಭವಾಗ್ತದೆ. ಅದರ ಇನ್ನೂ ವಿವರಣೆಗಳನ್ನ ಓದ್ತಾ ಹೋಗುವಂಥದ್ದು ಇನ್ನೂ ಅದ್ಭುತವಾದ ಒಂದು ಸಂಗತಿ ಅಥವಾ ನಮಗೊಂದು ಕಸರತ್ತ ಹಾಗೆ ನಮಗೆ ಕಾಣ್ತದೆ. ಎಲ್ಲವೂ ತಂತ್ರಗಾರಿಕೆಗೆ ಅಥವಾ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟ ಸಂಗತಿಗಳಾಗ್ತದೆ ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳಾಗ್ತದೆ. ಇಲ್ಲಿ ಇಷ್ಟು ಕೆಲಸ ಮಾಡೋದಕ್ಕೆ ದೇವರು 6ನೇ ವಚನದಲ್ಲಿ ಒಂದು ತಂಡವನ್ನ ತೋರಿಸ್ತಾನೆ. ಆದರೆ ಅಷ್ಟೂ ತಂಡವನ್ನ ನಿಭಾಯಿಸಿ ಅಷ್ಟೂ ಜ್ಞಾನವನ್ನ ಅವರವರಿಗೆ ಹೇಳಿಕೊಡುವುದಕ್ಕೂ ತೋರಿಸಿಕೊಡುವುದಕ್ಕೂ ದೇವರು 4ನೇ ವಚನದಲ್ಲಿ ಒಬ್ಬ ಮನುಷ್ಯನನ್ನು ಆರಿಸಿಕೊಳ್ತಾನೆ. ಅವನ ಹೆಸರಲ್ಲಿ ಬರೆದದೆ ಬೆಚಲೇಲ. ಒಬ್ಬ ಮನುಷ್ಯನಿಗೆ ದೇವರು ಹೇಳ್ತಾನೆ, ಅವನಿಗೆ ಜ್ಞಾನ, ವಿದ್ಯೆ, ವಿವೇಕ, ಇದೆಲ್ಲವೂ ಪವಿತ್ರಾತ್ಮನ ವರಗಳು. ಜ್ಞಾನ ನಾವು ಹೊಸ ಒಡಂಬಡಿಕೆಯಲ್ಲಿ ಓದ್ತೇವೆ. 1 ಕೊರಿಂಥ 12ನೇ ಅಧ್ಯಾಯದ 1 ಕೊರಿಂಥ 12ನೇ ಅಧ್ಯಾಯದ 8ನೇ ವಚನದಲ್ಲಿ ಜ್ಞಾನವಾಕ್ಯದ ವರ, ವಿದ್ಯಾವಾಕ್ಯದ ವರ. ಹಾಗಾದ್ರೆ ಇಲ್ಲಿ ಆ ಮಾತುಗಳು ಪ್ರಯೋಗಿಸಲ್ಪಟ್ಟದೆ. ಜ್ಞಾನವಾಕ್ಯ, ವಿದ್ಯಾವಾಕ್ಯ. ವಿದ್ಯಾವಾಕ್ಯ ಏನು? ಒಂದು ಪರಿಸ್ಥಿತಿ ಹೀಗಿದೆ, ಒಂದು ಸನ್ನಿವೇಶ, ಒಂದು ಪರಿಸ್ಥಿತಿ ಅಥವಾ ಒಬ್ಬ ವ್ಯಕ್ತಿಯ ಸ್ಥಿತಿ ಅಥವಾ ಒಂದು ಕುಟುಂಬದ ಸ್ಥಿತಿ ಅಥವಾ ಒಂದು ಊರಿನ ಸ್ಥಿತಿ ಅಥವಾ ಒಂದು ಯಾವುದೋ ಒಂದು ಸಂಘಟನೆಯ ಸ್ಥಿತಿ, ಯಾವುದೋ ಒಂದು ಅದರ ಪರಿಸ್ಥಿತಿ ಹೀಗಿದೆ ಎಂಬುದಾಗಿ ದೇವರಾತ್ಮನ ಬಲದಿಂದ ಗ್ರಹಿಸುವ ಸಾಮರ್ಥ್ಯ. ಹಾಗಾದ್ರೆ ಪರಲೋಕದಲ್ಲಿರುವ ದೇವದರ್ಶನ ಗುಡಾರ ಹೇಗಿದೆ ಎಂಬುದನ್ನ ಎಲ್ಲಿಂದ ಗ್ರಹಿಸುವಂತ ಸಾಮರ್ಥ್ಯ? ಜ್ಞಾನವಾಕ್ಯದ ವರ ಇದೊಂದು ಬಹಳ ವಿಶೇಷವಾದ ವರ. ದೇವರ ವಾಕ್ಯದಲ್ಲಿರುವಂಥ ಭಕ್ತರು ಅಥವಾ ಚರಿತ್ರೆಯಲ್ಲಿ ನಾವು ಕಾಣುವಂಥ ಭಕ್ತರು ಯಾಕೆ ವಿಶೇಷ ಎಂಬುದಾಗಿ ಕೇಳಿದರೆ, ಅವರಲ್ಲಿ ಕಾಣುವ ದೇವರ ಆ ಜ್ಞಾನ, ದೇವರ ಜ್ಞಾನ ಏನದು ವಿಶೇಷ? ಒಬ್ಬನು ಹೇಗೆ ಮಾತನಾಡಬೇಕು ಅಥವಾ ಒಬ್ಬನು ಹೇಗೆ ಕಾರ್ಯ ಸಾಧಿಸಬೇಕು, ಇದು ಅವನಿಗೆ ದೇವರಿಂದ ಸೂಚಿಸಲ್ಪಡ್ತದೆ. ಪ್ರವಾದಿಗಳ ಮಾತುಗಳು ಯಾಕೆ ಎಲ್ಲಾ ಮಾತುಗಳಿಗಿಂತ ವಿಶೇಷ? ಕಾರಣ ಅವರು ದೇವರು ಸೂಚಿಸುವ ಮಾತುಗಳನ್ನ ಮಾತನಾಡಿದವರು. ಮಾತುಗಳನ್ನ ಮಾಡಿದ ಕೆಲವು ಪ್ರವಾದಿಗಳು, ಅದರಲ್ಲಿ ವಿಶೇಷವಾಗಿ ಮೋಶೆ, ಎಲಿಯ, ಇಂಥವರ ಸಾಧನೆಗಳು ಯಾಕೆ ವಿಶೇಷ? ಕಾರಣ ದೇವರು ಅವರಿಗೆ ಇಂತಿಂಥ ಕಾರ್ಯಗಳನ್ನ ಮಾಡಬೇಕೆಂಬುದಾಗಿ ಅವರಿಗೆ ಸೂಚಿಸಿದ್ದಾನೆ. ಅದನ್ನು ದೇವರ ಬಲದಿಂದಲೇ ಅವರು ಮಾಡಿದ್ದಾರೆ. ಹಾಗಾದ್ರೆ ಯಾವುದನ್ನ ಹೇಗೆ ಗ್ರಹಿಸಿ, ಯಾವುದನ್ನ ಹೇಗೆ ಮಾತನಾಡಿ, ಯಾವುದನ್ನ ಹೇಗೆ ಸಾಧಿಸಬೇಕೆಂಬುದನ್ನ ನಮಗೆ ಸ್ಪಷ್ಟವಾಗಿ ಕಲಿಸಿಕೊಡುವಂಥ ವರ ಅದು ಜ್ಞಾನವಾಕ್ಯದ ವರ. ಮತ್ತು ದೇವರು ತೋರಿಸಿಕೊಟ್ಟ ಸಂಗತಿಗಳನ್ನ ಹೀಗೇ ಕಾರ್ಯರೂಪದಲ್ಲಿ ನೆರವೇರಿಸಬೇಕೆಂಬುದನ್ನ ತಿಳಿಸಿಕೊಡುವಂಥ ಇನ್ನೊಂದು ವಿಶೇಷತೆ ಇದು ವಿವೇಕ. ದೇವರು ನೋಹನಿಗೆ ನಾವೇ ಕಟ್ಟಲಿಕ್ಕೆ ಹೇಳ್ದ, ಹೀಗೆ ಮಾಡ್ಬೇಕಂತ ಹೇಳ್ದ, ಹೀಗೆ ಮಾಡ್ಬೇಕೆಂಬುದಾಗಿ ತಿಳಿಸಿದ ಜ್ಞಾನವಾಕ್ಯದ ವರ. ಆದ್ರೆ ಅದನ್ನ ಕಾರ್ಯರೂಪದಲ್ಲಿ ಅವನು ಮಾಡಲಿಕ್ಕೆ ಅವನನ್ನ ಪೂರ್ತಿ ಶಕ್ತನನ್ನಾಗಿಸಿದ ಅದು ವಿವೇಕ. ಹಾಗಾದ್ರೆ ಪರಲೋಕದಲ್ಲಿರುವಂಥ ದೇವದರ್ಶನ ಕೂಡ ಅವನ್ನ ಹೀಗೇ ಮಾಡಬೇಕೆಂಬುದಾಗಿ ದೇವರು ಈತನಿಗೆ ನಿರ್ದೇಶಿಸಿ ತೋರಿಸಿ ಆತನನ್ನ ಮುಂದುವರಿಸಿದ್ನಲ್ಲ. ಹಾಗಾಗಿ ದೇವರು ತನ್ನ ಆತ್ಮನನ್ನೇ, ತನ್ನ ದಿವ್ಯಾತ್ಮನನ್ನೇ ಅವನ ಮೇಲೆ ಸುರಿಸಿದ. ವಿಜ್ಞಾನಿಗಳಲ್ಲಿ ಅನೇಕ ವಿಜ್ಞಾನಿಗಳು ಬಹಳ ಭಕ್ತರು. ಅವರಲ್ಲಿ ಕೆಲವು ಬಹಳ ದೊಡ್ಡ ದೊಡ್ಡ ಹೆಸರುಗಳಿವೆ. ಅದರಲ್ಲಿ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಎಂಬುದಾಗಿ ನಾವು ಹೇಳುವಂಥ ಸರ್ ಐಸಾಕ್ ನ್ಯೂಟನ್, ವಿಜ್ಞಾನಿ ಶ್ರೇಷ್ಠರಲ್ಲಿ ಆತನು ಮಹಾನ್ ಭಕ್ತ. ಕೆಲವು ಪುಟಗಳು ತಿಳಿಸುವ ಪ್ರಕಾರ ತನ್ನ 12ನೇ ವಯಸ್ಸಿನಿಂದ ತನ್ನ 85ನೇ ವಯಸ್ಸು ತನಕ ಇರಬೇಕು, ಅಲ್ಲಿ ತನಕ ಆತನು ದೇವರ ವಾಕ್ಯವನ್ನು ವಿಪರೀತವಾಗಿ ಪಠಿಸಿದವನು ಎಂಬುದಾಗಿ ಹೇಳ್ತಾರೆ. ಅಂದ್ರೆ ದೇವರ ವಾಕ್ಯವನ್ನು ವಿಪರೀತವಾಗಿ ಓದಿದವನು. ಆತನು
ವಿಜ್ಞಾನದ ರಹಸ್ಯಗಳನ್ನು ಮಾತ್ರವಲ್ಲ, ತನಗೆ ದೇವರು ಕೊಟ್ಟ ವಿಜ್ಞಾನದ ಅರಿವನ್ನು ಮಾತ್ರವಲ್ಲ, ವಾಕ್ಯದ ಕುರಿತಾಗಿ ಎಷ್ಟೋ ಬರವಣಿಗೆಗಳನ್ನ ಆತನು ಬರೆದಿದ್ದಾನೆ. ಇರಲಿ, ಆ ರೀತಿ ಭಕ್ತರಲ್ಲಿ ನಾವು ನೋಡುವಂಥ ಇನ್ನೊಬ್ಬ ಭಕ್ತರು ಅಲೆಕ್ಸಾಂಡರ್ ಗ್ರಾಹಂ ಬೆಲ್. ಯಾರು ಅಲೆಕ್ಸಾಂಡರ್ ಗ್ರಾಹಂ ಬೆಲ್? ಟೆಲಿಫೋನ್ ಕಂಡುಹಿಡಿದವರು. ಅವರ ಕುರಿತಾಗಿ ನಾವು ಓದ್ಬಹುದು, ಅವರಿಗೆ ದೇವರು ಈ ರೀತಿಯಾಗಿ ದೂರದಿಂದಲೇ ಇನ್ನೊಬ್ಬರ ಜೊತೆ ನಾವು ದೂರದಲ್ಲಿರುವವನ್ನ ನಾವು ಇಲ್ಲಿಂದಲೇ ಸಂಪರ್ಕಿಸಬಹುದು ಎನ್ನುವಂಥ ಆಲೋಚನೆಗಳನ್ನ ಕೊಟ್ಟು, ಅದಕ್ಕೆ ಬೇಕಾದ ಸಾಧನವನ್ನು ತಯಾರಿಸುವಂಥ ಆಲೋಚನೆಗಳನ್ನ ಕೊಡುವಾಗ ಅವರು ತಮ್ಮ ಲ್ಯಾಬೊರೇಟರಿಯಲ್ಲಿ ಅದನ್ನು ಪ್ರಯತ್ನಿಸ್ತಿದ್ರು. ಒಂದು ಹಂತದ ಪ್ರಯೋಗ ನಡೆದು ಇನ್ನೊಂದು ಹಂತದ ಪ್ರಯೋಗಕ್ಕೆ ಹೋಗುವಾಗ ಅವರು ಕೂಡಲೇ ಮಾಡ್ತಿದ್ದಿದ್ದು ಅಲ್ಲಿ ಮೊಣಕಾಲೂರಿ ದೇವ್ರನ್ನ ಪ್ರಾರ್ಥಿಸ್ತಿದ್ರು. ಆಗ ದೇವರವ್ರಿಗೆ ತಿರುಗಿ, ನೀನೆದ್ದು ಈಗ ಈ ಹಂತಕ್ಕೆ ಈ ರೀತಿ ಮಾಡು. ಆ ಹಂತ ಮುಗಿದುಕೊಳ್ಳೆ ಮತ್ತೆ ಮೊಣಕಾಲೂರಿ ಮತ್ತೆ ಪ್ರಾರ್ಥಿಸ್ತಾ ಇದ್ರು. ಹೀಗೆ ಮೊಣಕಾಲುಗಳಲ್ಲಿ ನಿಂತು ಆ ಪ್ರಯೋಗವನ್ನು ಪರಿಪೂರ್ಣಗೊಳಿಸಿ ಜಗತ್ತಿಗೆ ದೂರದಿಂದಲೇ ಮಾತನಾಡುವಂಥ ದೂರವಾಣಿಯ ಒಂದು ಸಾಧನವನ್ನು ಕೊಡುಗೆಯಾಗಿ ಕೊಟ್ಟಂಥ ಒಬ್ಬ ಮಹಾನ್ ಭಕ್ತರಾಗ್ತಾರೆ. ಹಾಗಾದರೆ ಅದನ್ನು ಹೀಗೇ ಮಾಡಬಹುದು ಎಂಬುದನ್ನು ದೇವರವರಿಗೆ ತಿಳಿಸಿಕೊಟ್ನಲ್ಲ, ಅದಕ್ಕಾಗಿ ಅವರು ದೇವರ ಮೇಲೆ ಆತುಕೊಂಡ್ರಲ್ಲ, ಅವರಿಗೂ ದೇವರು ಈ ಜ್ಞಾನ, ವಿದ್ಯೆ, ವಿವೇಕವನ್ನು ಒದಗಿಸಿದ್ನಲ್ಲ. ಪ್ರೇರೆ, ಪವಿತ್ರಾತ್ಮನನ್ನು ಹೊಂದಿಕೊಂಡು ಜೀವಿಸುವಂಥದ್ದು ಅದೊಂದು ಬಹಳ ಶ್ರೇಷ್ಠವಾದ ಜೀವಿತ. ಯೋಸೇಫನು ಆದಿಕಾಂಡದಲ್ಲಿ ಯೋಸೇಫನ ಯಾಕೆ ಪ್ರಸಿದ್ಧ? ದೇವರಾತ್ಮ ಬರಿತನು. ದಾನಿಯಲ್ನ ಯಾಕೆ ಪ್ರಸಿದ್ಧ? ದೇವರಾತ್ಮ ಬರಿತನು. ಎಲ್ಲ ಅರಸರುಗಳಲ್ಲಿ ದಾವಿದ ಯಾಕೆ ಪ್ರಸಿದ್ಧ? ದೇವರಾತ್ಮ ಬರಿತನು. ಪ್ರವಾದಿಗಳೆಲ್ಲರೂ ಯಾಕೆ ಒಬ್ಬರಿಗಿಂತ ಒಬ್ಬರು ವಿಶೇಷ? ದೇವರಾತ್ಮ ಬರಿತರು. ಪ್ರೇರೆ, ಹಾಗಾದರೆ ಅವರ ಮೇಲೆ ದೇವರಾತ್ಮನ ಸುರಿಸಿದ ದೇವರು ಈಗ ನಿಮ್ಮ ಮೇಲೆಯೂ ತನ್ನ ಆತ್ಮನ ಸುರಿಸಲಿಕ್ಕೆ ಆತನ ಇಷ್ಟಪಡ್ತಾನೆ. ನೀವು ಸಹ ಹಾದು ಹೋಗುವಂಥ ಅನೇಕ ಹೋರಾಟಗಳಲ್ಲಿ, ನಾನಾ ವಿಧವಾದ ಸವಾಲುಗಳಲ್ಲಿ, ಓದುವ ಮಕ್ಕಳು, ದುಡಿಯುವ ಕೈಗಳು, ಅಥವಾ ತಮ್ಮೆದುರು ನಿಂತಿರುವಂಥ ಅನೇಕ ಸವಾಲುಗಳನ್ನ ಜಯಿಸಲಿಕ್ಕೆ, ಇದನ್ನು ಜಯಿಸಲಾಗದೆ ತವಕ ಪಡುತ್ತಿರುವಂಥವರಿಗೆ ನೀನು ಈ ವಿಧದಲ್ಲಿ ಅದನ್ನು ಜಯಿಸಬಹುದು ಎಂಬುದಾಗಿ ಆಲೋಚನೆ ಕೊಡುವಂಥ ದೇವರಿದ್ದಾನಲ್ಲ, ಆತ ನಮ್ಮ ಮೇಲೆ ತನ್ನ ಆತ್ಮನ ಸುರಿಸುವಾಗ ಎಂಥ ಸೋಲೋ ಮನುಷ್ಯನಲ್ಲಿ ಶಕ್ತನಾಗಿ ಜಯಶಾಲಿ ಆಗ್ತಾನೆ. ಹಾಗಾದರೆ ಇವರನ್ನು ಕನಿಕರಿಸಿದ ದೇವರು ನಿನಗೂ, ನಿನ್ನ ಕುಟುಂಬಕ್ಕೂ, ನಿನ್ನ ಮಕ್ಕಳಿಗೂ ಈ ವಿಧದಲ್ಲಿ ಸಹಾಯಿಸಲಿ ಎಂಬುದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಪರಲೋಕದಲ್ಲಿ ನೀನು ನಿರ್ಮಿಸಿದನ್ನು ಭೂಮಿಯಲ್ಲಿ ಹಾಗೆಯೇ ಮಾಡುವಂತೆ, ನಿನ್ನ ಮೋಶೆಗೆ ತೋರಿಸಿದ್ದನ್ನು ಹಾಗೆಯೇ ಅಲ್ಲಿ ನಿರ್ಮಿಸುವುದಕ್ಕೆ ಬೆಚಲೇಲನನ್ನು, ಅವನ ಜೊತೆ ಅವನ ಸಂಗಡಿಗರನ್ನು ಕರುಣಿಸಿದ ದೇವರೇ ನಿನಗೆ ಸ್ತೋತ್ರ. ದೇವದರ್ಶನ ಗುಡಾರ ಮಾಡುವಂತೆ ಬೆಚಲೇಲ ದೇವರ ನೆರಳಿನಲ್ಲಿ ಅಥವಾ ದೇವರ ಆಶ್ರಯದಲ್ಲಿ ಇರುವ ಒಬ್ಬ ಮನುಷ್ಯನು ಎಂಬ ಹೆಸರಿನ ಅರ್ಥದವನನ್ನೇ ನೀನು ಆರಿಸಿಕೊಂಡಿಯಲ್ಲ ಸ್ವಾಮಿ. ಕರ್ತನೆ, ಈಗೋ ಈ ವಾಕ್ಯವನ್ನು ಕೇಳಿ ನೀನು ಬೆಚಲೇಲನಿಗೆ ಕೊಟ್ಟ, ಅವನ ತಂಡದವರಿಗೆ ಕೊಟ್ಟ ಈ ಜ್ಞಾನವನ್ನು, ವಿವೇಕವನ್ನು, ವಿದ್ಯಾ ವಾಕ್ಯದ ವರವನ್ನು, ಕರ್ತನೆ, ನಾವು ನೋಡಿದ ವಿಜ್ಞಾನಿಗಳಲ್ಲಿ ಅಲೆಕ್ಸಾಂಡರ್ ಗ್ರಾಹಂ ಬೆಲ್ಗೆ ನೀನು ಕೊಟ್ಟ ವಿಧದಲ್ಲಿ ಈ ದಿನಗಳ ಸವಾಲು, ಈ ದಿನಗಳಲ್ಲಿ ನಮ್ಮ ಎದುರು ಇರುವಂಥ ಪ್ರತಿ ಚಾಲೆಂಜಸ್ಗಳನ್ನ ನಾವು ಜಯಿಸಲಿಕ್ಕೆ ಸಾಧ್ಯವಾಗುವಂತೆ, ನಾವೆಲ್ಲಿ ಸೋತು ಬೀಳ್ತಿದ್ದೇವೋ ಅಲ್ಲಿ ನಾವು ಜಯಶಾಲಿಗಳಾಗಿ ಎದ್ದು ನಿಲ್ಲುವಂತೆ, ಯಾವುದನ್ನು ಸಾಧಿಸಲಾರದೆ ಕಷ್ಟಪಡ್ತಿದ್ದೇವೋ ದೇವರಲ್ಲಿ ನಾವು ಸಾಧಿಸಲಿಕ್ಕೆ ಸಾಧ್ಯವಾಗುವಂತೆ ತಂದೆ, ಈ ದಿನಗಳಲ್ಲಿ ನಮ್ಮ ಮೇಲೆಯೂ ಈ ದಿವ್ಯಾತ್ಮ ದಾರಿಯನ್ನು ದಯಮಾಡಿ ಅನುಗ್ರಹಿಸು. ಅವರಿಗೆ ಕೊಟ್ಟ ದಿವ್ಯಾತ್ಮ ವರವನ್ನು ನಮಗೂ ಅನುಗ್ರಹಿಸು. ಈ ವಾಕ್ಯವನ್ನು ಕೇಳಿ ನಮಗೂ ಬೇಕು ದೇವರೇ, ನಮ್ಮ ಮಕ್ಕಳಿಗಿದು ಬೇಕೆಂಬುದಾಗಿ ನಿನ್ನನ್ನು ಅಂಗಲಾಚುವಂತ ಪ್ರಿಯರಿಗೆ ದಯಮಾಡಿದ್ದನ್ನು ಅನುಗ್ರಹಿಸು. ಕರ್ತನೆ, ಈಗಲೇ ಅಭಿಷೇಕ ಅವರ ಮೇಲೆ ಹಿಡಿದು ಬರಲಿ ದೇವರೇ. ಅವರ ಮುಂದೆ ಕಷ್ಟಕರವಾಗಿರುವುದನ್ನು ಸುಲಭವಾಗಿ ಜಯಿಸುವಂಥ ಮಾರ್ಗಗಳನ್ನ ಕಲಿಸಿಕೊಡು. ಯಾರಿಗೂ ಅರ್ಥವಾಗದಿರುವುದನ್ನು ಇವರಿಗೆ ಅರ್ಥ ಮಾಡಿಸು ಸ್ವಾಮಿ. ಕರ್ತನೆ, ಹೌದಪ್ಪ, ಎಲ್ಲಿ ಇವರು ಹಿಂದೆ ಬಿದ್ದಿದ್ದಾರೋ ಅಲ್ಲಿ ಎಲ್ಲರಿಗಿಂತ ಮುಂಚೂಣಿಗೆ ಬರುವಂತೆ ಇವ್ರನ್ನ ಆಶೀರ್ವದಿಸಿ ಬಲಪಡಿಸು. ನಿನಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.